ನಾನು ನಿನ್ನ ಕಾಲು ಹಿಡಿಲೇಬೇಕು. ನೀನು ನನ್ನ ಕಾಲು ಹೇಗೆ ಬಂದಿದ್ಯಾ ಅಂತ ನೀನು ನನ್ನ ಕಾಲು ಹೇಗೆ ಬಂದಿದ್ಯಾ ಅಂತ ನನ್ನ ಗೊತ್ತು ನೀನು ಕಾಲು ಹಿಡಿದ್ಯಾ ಅಂತ ಗೊತ್ತು. ಕಾಲು ಹಿಡಿಬೇಡ ನೀನು, ಕಾಲು ಹಿಡಿಬೇಡ ನೀನು. ವಿದ್ಯಾ ಹೆಂಡತಿ ನಿನ್ ಬಾಡಿಗೆ ಮಾವ ನನ್ನ ಕಾಲು ಹಿಡಿಯಕ್ಕೆ ಬರ್ತಾ ಇದ್ದಾನೆ. ಹಿಡ್ಕೊ ಇವನನ್ನ. ನೀನು ದುರ್ಗಪ್ಪನ ಹಿಡ್ಕೊ ನೀನು. ಬಂದ್ರೆ ಅಷ್ಟೇ. ಮನುಷ್ಯತ್ವ ಇದೆಯಾ ನಿಮ್ಗೆ? ಸಾನಿ ರೇ ಧನಿ ರೇ ಧನಿ ಧನಿ ರೇ ಗಾ ಮಗ ರೇ ಸಾನಿ ರೇ ಸಾನಿ ಸನಿ ಧನಿ ಧ ಮಗ ಮಗ ಮದ ಸಾನಿ ರೇ ನೇ ದ ಮಗ ಮಗ ರೇ ಜಾ ಮಗ ಗ ರೇ ರೇ ಸ ರೇ ಸನಿ. ಯಶು, ಯಾಕೆ ಏನಾಯ್ತು? ನಿಮ್ಮಮ್ಮ ಯಾರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಇನ್ನೊಬ್ರು ತಲೆ ಕೆಡಿಸಿ ತಾವು ಸಂತೋಷ ಪಡ್ತಾರೆ. ವಿಘ್ನೇಶ್ ಸಂತೋಷಿ. ಯಾಕೆ ಯಶು, ಇವತ್ತೇನು ಮಾಡಿದ್ರು? ಮೊದಲೇ ಮಗು ಇಲ್ಲದೆ ಒಂಟಿಯಾಗಿದ್ದೀನಿ. ಅದ್ರ ಮೇಲೆ ಅವ್ರ ಮಾತಿನ ಬರೇ ಬೇರೆ. ಏನಾಯ್ತು ಅಂತ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಅದೇನೋ ನಮ್ಮ ಲಾಯರ್ನ ಬುಕ್ ಮಾಡಿದಾರಂತೆ. ಕೇಸ್ ಗೆಲ್ಲೋದಿರಲಿ, ಕೋರ್ಟ್ ಮೆಟ್ಲು ಹತ್ತೋದು ಅನುಮಾನ ಅಂದರು. ರಘು, ನಿಮ್ಮಮ್ಮ ಹೇಳೋದ್ರಲ್ಲಿ ಸತ್ಯಾಂಶ ಇರ್ಬೋದಾ? ನಮ್ಮ ಲಾಯರ್ ಬುಕ್ ಆಗಿರ್ಬೋದಾ? ಮೊದಲೇ ಹಣಕ್ಕೆ ಬಾಯ್ ಬಿಡೋ ಮನುಷ್ಯ. ನಮ್ಮಮ್ಮ ಅಂತ ಕೆಲಸ ಮಾಡೋದ್ರಲ್ಲಿ ತುಂಬ ಹುಷಾರು. ಒಂದು ವೇಳೆ ಹಾಗೇನಾದರೂ ಆದರೆ ನಾವೆಲ್ಲ ಕಳ್ಕೋಬೇಕಾಗುತ್ತೆ. ಮಗು, ಮಾನ, ಹಣ ಎಲ್ಲನೂ. ರಘು, ಒಂದ್ಸತಿ ಲಾಯರ್ನೇ ಕೇಳಿ ನೋಡು. ನಮ್ಮಮ್ಮ ಹೀಗೆ ಹೇಳ್ತಾ ಇದ್ದಾರೆ, ನಿಜಾನಾ ಅಂತ. ಕೇಳೋದ್ರಲ್ಲಿ ತಪ್ಪೇನಿದೆ? ಹೇಗೆ ಕೇಳೋಕ್ಕಾಗುತ್ತೆ ಹೇಳು? ಅಮ್ಮನ ಹತ್ರ ನೀವು ಲಂಚ ತೊಗೊಂಡಿದ್ದೀರಾ ಅಂತ ಕೇಳೋಕ್ಕಾಗುತ್ತಾ? ದೊಡ್ಡ ದೊಡ್ಡ ಲಾಯರ್ಗಳನ್ನು ಎದುರು ಪಾರ್ಟಿಯವರು ಬುಕ್ ಮಾಡ್ಕೊಳ್ಳೋದು ಕಾಮನ್ ಅಂತೆ. ಹಾಗಂತ ಗಿರ್ಜಕ್ಕ ಹೇಳ್ತಾ ಇದ್ಲು. ಅದಕ್ಕೆ ಕೇಳಿದೆ. ಮನಸ್ಸಲ್ಲೇ ಕೊರಗೋದಕ್ಕಿಂತ ಕ್ಲಿಯರ್ ಆದರೆ ಒಳ್ಳೇದಲ್ವಾ? ಕ್ಲಿಯರ್ ಮಾಡ್ಕೋತೀನಿ ಯಶು, ಸಮಯ ಬರಲಿ. ಅದಕ್ಕಿಂತ ಮುಂಚೆ ನಮ್ಮಮ್ಮನ ತಲೆಹರಟೆ ಕೆಲಸಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ಕೇಸಿನ ಕತೆ ಏನಾದರೂ ಆಗಲಿ, ಇನ್ಮೇಲೆ ಅವರು ನನಗಾಗಲಿ ನಿನಗಾಗಲಿ ಫೋನ್ ಮಾಡಬಾರ್ದು. ಏನು ಮಾಡ್ತೀಯ ರಘು? ಅದನ್ನೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ರೂಪ ನಮ್ಮಮ್ಮನ ಮನೇಲಿದ್ದಾಳೆ ಅಂತ ಕನ್ಫರ್ಮ್ ಆದಾಗ ಒಂದಿಬ್ಬರನ್ನ ಕರ್ಕೊಂಡು ದಿಢೀರಂತ ಮನೆಗೆ ಹೋಗಬೇಕು. ಅಮ್ಮ ರೂಪ ಒಟ್ಟಿಗೆ ಇರೋ ಫೋಟೋ ತೆಗಿಬೇಕು. ಆ ಫೋಟೋ ಹಿಡ್ಕೊಂಡು ಕಂಪ್ಲೇಂಟ್ ಕೊಡಬೇಕು. ಆಗ ಚೇತು ಬಿಡುಗಡೆನೂ ಆಗುತ್ತೆ, ಅಮ್ಮನಿಗೆ ಶಿಕ್ಷೆನೂ ಆಗುತ್ತೆ. ಅವಳು ದುರಹಂಕಾರನೇ ಇಳಿಯುತ್ತೆ. ಆದರೆ ಒಂದು ವಿಚಾರ ಯಶು, ನಾಳೆ ರೂಪ ಚೇತು ಮದುವೆ ಆಗಲೇಬೇಕಾದ ಅನಿವಾರ್ಯತೆ ಬಂದರೆ ನಾವು ಅದಕ್ಕೂ ರೆಡಿ ಇರಬೇಕಾಗುತ್ತೆ. ಯಾಕೆಂದರೆ ಮಗು ಅವ್ರ ಹತ್ರ ಇದೆಯಲ್ಲ. ರೂಪನ್ ಜೊತೆನಾ? ಓಡುತ್ತೆ. ವಿದ್ಯಾ,
ಹಳೆ ಬಿಡುವಿಂದ ಏನಾದ್ರು ಫೋನ್ ಬಂತಾ? ಇಲ್ಲ. ಅಯ್ಯೋ, ಇಬ್ಬರೇ ಹೋಗಿದ್ದಾರೆ, ಹೆಣ್ಮಕ್ಳು ಬೇರೆ. ನೀನಾದ್ರೂ ಫೋನ್ ಮಾಡಬೇಕಾಗಿತ್ತು. ಅವ್ರು ಹೋಗಿದ್ದು ನಮ್ಮನೆಗೆ ತಾನೇ. ನಮ್ಮನೆ ಈಗ ಅದು ನಮ್ಮನೆಯಾಗಿ ಉಳಿದಿಲ್ಲ. ಏನೇ ಆದರೂ ಪದ್ಮ ಅಥವಾ ದೇವಕಿ ಇಬ್ಬರಲ್ಲೊಬ್ರು ಫೋನ್ ಮಾಡಬೇಕಾಗಿತ್ತು. ಅವರಿಬ್ಬರು ಫೋನ್ ಮಾಡಿಲ್ಲ ಅಂದರೆ ನನಗೆ ಯಾಕೋ ಆತಂಕ ಆಗ್ತಿದೆ ಕಣೋ. ಸರಿ, ನಾನೇ ಮಾಡ್ತೀನಿ. ಹಲೋ ಪದ್ಮ, ಯಾಕೆ ಫೋನ್ ಮಾಡಿಲ್ಲ? ಎಲ್ಲ ಸರಿಯಾಗಿದೆ ತಾನೇ? ಏನು ಸರಿನೋ, ನಮ್ಮನೆ ಇಷ್ಟೊಂದು ನರಕ ಆಗಿದೆ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಏನಾಯಿತು? ನಿಮ್ಮ ಚಿಕ್ಕಪ್ಪ ಪಶು ಥರ ವರ್ತಿಸ್ತಾ ಇದ್ದಾರೆ. ಅವ್ರ ತಲೆ ಒಳಗೆ ಕೊಲೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಕಾಣಿಸುತ್ತೆ. ಮಾತೆತ್ತಿದ್ರೆ ಅದೇ ಜಪ. ನಿಮ್ಗೇನಾಗಿಲ್ಲ ತಾನೇ? ನಮಗೇನಾಗಲಿಲ್ಲ, ಆದರೆ ಮಾವ ಅಪ್ಪಯ್ಯ ಅಲ್ಲಿದ್ದಾರ? ಅವ್ರ ತಲೆಗೆ ಏಟು ಬಿದ್ದಿದೆ ರೀ. ಹೌದಾ? ನೀವೇನು ಗಾಬರಿ ಆಗಬೇಡಿ. ನೂಕಾಟದಲ್ಲಿ ಇವ್ರ ತಲೆಗೆ ಏಟು ಬಿತ್ತಷ್ಟೆ. ಈಗ ಸುಧಾರಿಸ್ಕೊಳ್ತಾ ಇದ್ದಾರೆ ರೀ. ಜನಾರ್ದನ್ ಮಾವನ ತಲೆಯಲ್ಲಿ ಇದೆಯಲ್ಲ ಆ ದೇವರಾಜ್ ಭೂತ, ಅದನ್ನ ಇಳಿಸೆ ನಾನು ಊರಿಗೆ ವಾಪಸ್ ಬರೋದು. ಪದ್ಮ, ನೀವೆಲ್ಲ ಹುಷಾರು. ಏನಾದರೂ ವಿಷಯ ಇದ್ದರೆ ನಾನೇ ಆಮೇಲೆ ಫೋನ್ ಮಾಡ್ತೀನಿ. ನೀವೇನು ಗಾಬರಿ ಪಟ್ಕೋಬೇಡಿ, ಅತ್ತೆಗೂ ಹೇಳಿ. ಸರಿ. ಏನಂತೆ ವಿದ್ಯಾ? ಅಪ್ಪಯ್ಯನ ಚಿಕ್ಕಪ್ಪ ತಳ್ಳಿದ್ರಂತೆ, ಅದಕ್ಕೆ ಇವರು ಬಿದ್ದು ಹಣೆಗೆ ಸ್ವಲ್ಪ ಏಟಾಗಿದೆ ಅಂತೆ. ಇದುವರೆಗೂ ಏನೇ ಆದರೂ ಅಣ್ಣನ ಮೇಲೆ ಕೈ ಮಾಡಿರಲಿಲ್ಲ. ಇವತ್ತದು ಆಯ್ತಾ? ಚಿಕ್ಕಮ್ಮ ಅಕಸ್ಮಾತಾಗಿ ಏನೋ ಆಗಿರುತ್ತೆ ಅಂತ ಭಯ ಪಡುವಂಥದ್ದೇನು ಇಲ್ಲ ಅಂತ ಪದ್ಮ ಹೇಳಿದಾಳೆ. ತಲೆಯಿಂದ ದೇವರಾಜ್ ಭೂತ ಯಾವಾಗ ಹೊರಟೋಗುತ್ತೋ? ಇಲ್ಲ ವಿದ್ಯಾ, ನಾನಿರೋವರೆಗೂ ಹೋಗಲ್ಲ. ಅದು ನನ್ನ ಜೀವ ತಗೊಂಡೇ ಹೋಗೋದು. ಸಾನಿ ರೇ ಧನಿ ರೇ ಧನಿ ಧನಿ ರೇ ಗಾ ಮಗ ರೇ ಸಾ ರೇ ನಿ ರೇ ಸಾ ನಿ ಧನಿ ಧನಿ ದ ಮಗ ಮಗ ಮದ ಸಾ ನಿ ರೇ ರೇ ದ ಮಗ ಮಗ ರೇ ಸಾ ಮ ಮಗ ಗ ರೇ ರೇ ದ ರೇ ಧನಿ ನಿ ರೇ ಗ ಮದ ದ ಮದ ಮಗ ಮಗ ದ ಮದ ಮಗ ಮಗ ನಿ 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 ದ ದ ದ ಮ ಮ ಮಗ ಗ ಮ ಮಗ 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 ರೇ ಗ ರೇ ದ ನಿ ರೇ ಗ ಮದ ಮದ ನಿ ಸ ನಿ ದ ನಿ ರೇ ಸಾನಿ ರೇ ಧನಿ ರೇ ಧನಿ ಧನಿ ರೇ ಸ ರೇ ಧನಿ 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 ದ ಧನಿ ದ ಧನಿ ದ ಮ ಮ ಗ ಗ ರೇ ರೇ ಸ ರೇ 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 ನಿ ನಿ ದ ದ ದ ಮ ಮ ಮ ಗ ಗ ಮ ಗ ಮ ಗ ರೇ ಧನಿ ರೇ ಗ ಮ ಗ ನಿ ಧನಿ ರೇ ಧನಿ ದ ಮ ಗ ಮ ಗ ರೇ ಸ ಆ
ಯಾರಿಗೆ ಬೇಕಾಗಿದೆ ನಿಮ್ಮ ಭಿಕ್ಷೆ? ಇದರಿಂದ ನನ್ನನ್ನು ಕೊಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಖಂಡಿತ ಖಂಡಿತ ಇಲ್ಲ ಪಂಡಿತ್ರೆ. ನನ್ನ ತಾಯಿ ಮೇಲಾಣೆ, ನನ್ನ ಮಕ್ಕಳ ಮೇಲಾಣೆ, ನಿಮ್ಮೇಲಾಣೆ ಪಂಡಿತ್ರೆ. ನಿಮ್ಮ ಆಣೆ ಪ್ರಮಾಣ ನನ್ನ ಮೇಲೆ ಬೇಕಾಗಿಲ್ಲ. ನಮ್ಮ ಮನೆ ಮುರಿದ್ರೆ ಅದಕ್ಕೆ ಈ ಭಿಕ್ಷೆನ? ನಿಮ್ಮ ಆಸ್ತಿ ಭಿಕ್ಷೆನ? ಅಷ್ಟು ಅರ್ಥ ಆಗಲ್ಲ ಅನ್ಕೊಂಡ್ರ ಅಗುನಿ ದೇವರಾಜ್. ನಿಮ್ಮನ್ನ ಎಂತ ಸಂಭಾವಿತ ಅಂತ ಅನ್ಕೊಂಡಿದ್ದೆ ನಾನು. ನನ್ನ ತಪ್ಪನ್ನ ಒಂದು ಸಲ ನೀವು ಸಹಿತವಾಗಿ ಕ್ಷಮಿಸ್ಬಿಟ್ರಿ. ಒಂದ್ಸಾರಿ, ಒಂದೇ ಸರಿ ನೀವು ತಪ್ಪು ಮಾಡಿದ್ದು. ಮಾಡಿದ ತಪ್ಪಿನ ಮೇಲೆ ಬರೇ ಬರೇ ಎಳಿತಾನೆ ಇದ್ದೀರಿ. ಗಾಯೆಲ್ಲ ಕೆರೆದು ಕೆರೆದು ಹುಣ್ಣು ಮಾಡ್ತಾ ಇದ್ದೀರಿ ನೀವು. ಗಾಯೆಲ್ಲ ಕೆರೆದು ಕೆರೆದು ಹುಣ್ಣು ಮಾಡ್ತಾ ಇದ್ದೀರಿ ನೀವು. ಯಾರನ್ನು ಬದುಕೋಕ್ ಬಿಡ್ತಾ ಇಲ್ಲ ನೀವು. ಅದ್ರ ಜೊತೆಗೆ ಈ ಬಿಲ್ಲು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಪಂಡಿತ್ರೆ. ಇದರಿಂದ ನಿಮ್ಮ ನೋವು ಇನ್ನೂ ಹೆಚ್ಚಾಗತ್ತೆ ಅನ್ನೋ ಹಾಗಿದ್ರೆ ನನಗಿಂತ ದುರದೃಷ್ಟವಂತ ಮತ್ತೊಬ್ಬ ಇಲ್ಲ ಅನ್ಕೋತೀನಿ. ಆದರೆ ಇದನ್ನೆಲ್ಲ ನಾನು ಮಾಡಿದ್ದು ನನ್ನ ಪ್ರಾಯಶ್ಚಿತ್ತಕ್ಕಾಗಿ. ನನ್ನ ಅಪರಾಧಗಳಲ್ಲಿ ಒಂದು ಸ್ವಲ್ಪನಾದರೂ ಕಮ್ಮಿ ಆಗಲಿ ಅಂತ. ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆನೂ ಇಲ್ಲ, ಪ್ರಾಯಶ್ಚಿತ್ತನೂ ಇಲ್ಲ, ಅಪರಾಧಿ ಭಾವನೆನೂ ಇಲ್ಲ. ಇರೋದೆಲ್ಲ ಬರೀ ಊಟ ತಿಕ್ಕೆ. ಹಳೆ ಬೀಡಿಗೂ ಹೋಗ್ತಾ ಇರಲಿಲ್ಲ, ಈ ಮನೆಗೂ ಬರ್ತಾ ಇರಲಿಲ್ಲ. ಸತ್ಯ ಗೊತ್ತಿಲ್ಲದಿರೋ ಈ ಪರದೇಸಿ ವಿದ್ಯಾಧರ ಕರೆದು ಬಿಟ್ಟ.
ನೀನು ಪಂಡಿತ್ರೆ, ನನ್ನ ಮಗನ ಅಂಬೆಗಾಲು ಒದೆ ನನಗೆ ಎದೆಗೆ ತಾಕಿರಲಿಲ್ಲ. ವಿದ್ಯಾದ ನನ್ನ ಮಗ ಅಂತ ಗೊತ್ತಾದ ಕೂಡಲೇ ಎದೆ ಒಳಗೆ ಚಾಡ್ಸೋಕೆ ಶುರು ಮಾಡ್ತು. ಹೋಗು ನಿನ್ನ ಮಗನ್ನ ನೋಡು, ಹೋಗು ನಿನ್ನ ಮಗನ್ನ ನೋಡು ಅಂತ. ಮತ್ತೆ ಹೇಗಿರ್ಲಿ ಪಂಡಿತ್ರೆ, ಹೇಗಿರ್ಲಿ ಹೇಳಿ ಪಂಡಿತ್ರೆ, ಹೇಳಿ. ಸೀತಮ್ಮ, ನಿಮ್ಮ ಬಗ್ಗೆ ಅಸಹ್ಯವಾದ ಭಾವನೆ ನನಗೆ ಯಾವತ್ತೂ ಇರಲಿಲ್ಲ. ನಿಮ್ಮಲ್ಲಿ ಕ್ಷಮೆ ಕೇಳೋದೊಂದು ಬಿಟ್ಟು ಬೇರೆ ಯಾವ ಆಸೆನೂ ನನಗಿರಲಿಲ್ಲ. ಪಂಡಿತರಿಂದ ಪರಿಚಯ ಆದ ಜನಾರ್ದನ್ ಫೋನ್ ಮಾಡಿ ಮಾಡಿ ಕರೆದರು. ಜನಾರ್ದನ್ ಸ್ನೇಹ ಮಾಡಿದ್ದು ಕೂಡ ನಿಮ್ಮ ಪರಿಚಯ ಆಗೋಕ್ ಮುಂಚೆನೇ ಅಲ್ವಾ? ನನ್ನ ಮನಸ್ಸು ಹೇಗೆ ಕೆಟ್ಟದಾಗಕ್ಕಾಗ ಸಾಧ್ಯ ಇದೆ ಹೇಳಿ ಸೀತಮ್ಮ. ಪುಟಿ, ಸ್ವಲ್ಪ ಈಚೆ ಬಾ, ಹೇಳಿ ಸೀತಮ್ಮ. ಸ್ನೇಹದ ಬೆಲೆ ಗೊತ್ತಿದ್ದಿದ್ರೆ ಸ್ನೇಹಿತನ ಜೀವಕ್ಕೆ ಬೆಂಕಿ ಕೊಡ್ತಿರ್ಲಿಲ್ಲ.